ಓಮ್ನಿ ಸಮೇತ ವೃದ್ಧ ನೀರು ಪಾಲಾಗಿದ್ದಲ್ಲಿ ಕೋಡಿ ಬಿದ್ದ ಕೆರೆ ಬೆಳೆ ಸರ್ವನಾಶ, ರೈತರ ಪಾಡು ಕೇಳೋರಿಲ್ಲ. ರಣಮಳೆಗೆ ಕೊಚ್ಚಿ ಹೋಯ್ತು ಜಾನುವಾರುಗಳು. ಸೇತುವೆ ಮುಳುಗಡೆ, ಜನಸಂಪರ್ಕವೇ ಕಟ್ಟಾಯ್ತಾ? ನೋಡೋಣ ರಣಮಳೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಓಮಿನಿ ಕಾರು ಸಮೇತ 70 ವರ್ಷದ ವೃದ್ಧ ಕೂಡ ನೀರು ಪಾಲಾಗಿರೋ ಘಟನೆ ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಕೊಂಡಜ್ಜಿ ಕ್ರಾಸ್ ಬಳಿ ನಡೆದಿದೆ. ಧಾರಾಕಾರ ಮಳೆಗೆ ಸೇತುವೆ ತುಂಬಿ ಹರಿದಿತ್ತು. ಹೀಗಿದ್ರೂ ಲೆಕ್ಕಿಸದ ತಿಪಟೂರು ತಾಲೂಕಿನ ಗಡಬನಹಳ್ಳಿ ಗ್ರಾಮದ ನಿವಾಸಿ ಪಟೇಲ್ ಕುಮಾರ್ ಓಮಿನಿ ಕಾರು ಮೂಲಕ ಸೇತುವೆ ದಾಟಲು ಮುಂದಾಗಿದ್ದಾರೆ. ಈ ವೇಳೆ ರಭಸವಾಗಿ ಹರಿತಾ ಇದ್ದ ನೀರಿನಲ್ಲಿ ಓಮಿನಿ ಕಾರು ಕೊಚ್ಚಿ ಹೋಗಿದ್ದು ಪಟೇಲ್ ಕುಮಾರ್ ಮೃತಪಟ್ಟಿದ್ದಾರೆ. ಅಲ್ಲದೆ ಓಮಿನಿ ಕಾರಿನಲ್ಲಿದ್ದ ಪುಟ್ಟ ಸಿದ್ದಪ್ಪ ಎಂಬುವವರು ಅಪಾಯದಿಂದ ಪಾರಾಗಿದ್ದಾರೆ. ವರುಣನ ರೌದ್ರಾವತಾರಕ್ಕೆ ರಾಮನಗರ ಜಿಲ್ಲೆ ಅಕ್ಷರಶಃ ತತ್ತರಿಸಿ ಹೋಗಿದೆ. ಧಾರಾಕಾರ ಮಳೆಯಿಂದ ರಾಮನಗರದಲ್ಲಿ ಭಾರೀ ಅವಾಂತರ ಆಗಿದೆ. ಹಳ್ಳ ಕೊಳ್ಳಗಳು ತುಂಬಿ ರಭಸವಾಗಿ ಹರಿಯುತ್ತಿವೆ. ಮತ್ತೊಂದು ಕಡೆ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಅಂಬಾಡಹಳ್ಳಿ ಗ್ರಾಮದಲ್ಲಿ ಕೆರೆ ಕೋಡಿ ಬಿದ್ದಿದೆ. ಇದರಿಂದ ಕೆರೆ ನೀರು ಜಮೀನುಗಳನ್ನು ನುಂಗಿ ಹಾಕ್ತಿದ್ದು ಅಪಾರ ಪ್ರಮಾಣದ ಬೆಳೆ ಸರ್ವನಾಶ ಆಗಿದೆ. ಚಿಕ್ಕ ತಾಗ್ಯಮ್ಮ ಎಂಬುವರಿಗೆ ಸೇರಿದ ಜಮೀನು ಅವಾಂತರ ಆಗಿದ್ದು ನೀರಿನ ರಭಸಕ್ಕೆ ಬೆಳೆ ಕೊಚ್ಚಿ ಹೋಗಿದೆ. ರಾಮನಗರದಲ್ಲಿ ಕೇವಲ ಬೆಳೆಗಳು ಮಾತ್ರ ಸರ್ವನಾಶ ಆಗಿಲ್ಲ. ರಭಸವಾಗಿ ಹರಿತಾ ಇದ್ದ ನೀರಿನಲ್ಲಿ 2 ಜಾನುವಾರುಗಳು ಕೊಚ್ಚಿ ಹೋಗಿವೆ. ರಾಮನಗರ ತಾಲೂಕಿನ ಕೋಳಮಾರನಕುಪ್ಪೆ ಗ್ರಾಮದಲ್ಲಿ ಘಟನೆ ನಡೆದಿದೆ. ಸೇತುವೆ ಮೇಲೆ ಬರುವಾಗ ನೀರಿನ ರಭಸಕ್ಕೆ ಜಾನುವಾರುಗಳು ಹಳ್ಳಕ್ಕೆ ಬಿದ್ದಿದೆ. ನರಸಿಂಹ ಎಂಬುವರಿಗೆ ಸೇರಿದ ಜಾನುವಾರುಗಳು ಕೊಚ್ಚಿ ಹೋಗಿದ್ದು ನರಸಿಂಹಯ್ಯ ಕಂಗಾಲಾಗಿದ್ದಾರೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನಲ್ಲಿ ಕೆರೆಗಳು ಕೋಡಿ ಬಿದ್ದಿದ್ರಿಂದ ಭಾರೀ ಅವಾಂತರ ಆಗಿದೆ. ತಿಪ್ಪಮಾರನಹಳ್ಳಿ ಗ್ರಾಮದ ರೈತರ ಜಮೀನುಗಳು ಕೆರೆಯಂತೆ ಬದಲಾಗಿದ್ದು ನೀರಿನ ರಭಸಕ್ಕೆ ತೆಂಗಿನಕಾಯಿ ಮರಗಳು ಕೊಚ್ಚಿ ಹೋಗಿವೆ. ಇಷ್ಟೇ ಅಲ್ಲ, ವಿದ್ಯುತ್ ಕಂಬವು ನೆಲಕಚ್ಚಿದ್ದು ಜಮೀನು ಮಾಲೀಕರಾದ ವೇಣುಗೋಪಾಲ್, ಭಾಗ್ಯಮ್ಮ, ಹನುಮಂತೇಗೌಡ ಎಂಬುವವರು ಕಂಗಾಲಾಗಿದ್ದಾರೆ. ಮಳೆ ಹೊಡೆತದಿಂದ ಈಗಾಗಲೇ ನಲುಗಿ ಹೋಗಿರೋ ಕೊಡಗು ಜಿಲ್ಲೆಯಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ. ಇದರಿಂದ ಕೊಡಗಿನಲ್ಲಿ ಸಾಲು ಸಾಲು ಅವಾಂತರಗಳು ನಡೆಯುತ್ತಿವೆ. ಅದರಂತೆ ಮಡಿಕೇರಿ ತಾಲೂಕಿನ ಚೆಂಬು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಬ್ಬಡ್ಕ ಗ್ರಾಮದಲ್ಲಿ 2 ಸೇತುವೆ ಸಂಪರ್ಕ ಕಡಿತಗೊಂಡಿದೆ. ಇದರಿಂದ ದಬ್ಬಡ್ಕ ಹಾಗೂ ಅಡ್ಡಹೊಳೆ ಸೇತುವೆ ನಡುವಿನ ಸಂಪರ್ಕ ಕಟ್ಟಾಗಿದೆ. ಭಾರೀ ಮಳೆಗೆ ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಕೋಡಿಹಾಳ ಗ್ರಾಮದಲ್ಲಿ ಪ್ರವಾಹವೇ ಎದುರಾದಂತೆ ಆಗಿದೆ. ಹಳ್ಳ ಕೊಳ್ಳಗಳು ತುಂಬಿ ಹರಿದಿದ್ದು ಕೋಡಿಹಾಳ ಗ್ರಾಮದ ಮೇಲೆ ಜಲಾಸುರ ಸವಾರಿ ಮಾಡಿದ್ದಾನೆ. ಇದರಿಂದ ಕೋಡಿಹಾಳ ಗ್ರಾಮದ ಬೀದಿಗಳು ನೀರಿನಲ್ಲಿ ಮುಳುಗಿ ಹೋಗಿವೆ. ರಸ್ತೆಗಳು ಕೆರೆಯಂತೆ ಆಗಿದ್ದು ಮನೆಯ ಮುಂಭಾಗದಲ್ಲಿ ಬರೀ ಮಳೆ ನೀರು ತುಂಬಿದೆ. ಇಷ್ಟೇ ಅಲ್ಲ, ಕೆಲ ಮನೆಗಳ ಬಾಗಿಲ ತನಕ ನೀರು ನಿಂತಿದ್ದು ನಿವಾಸಿಗಳು ಕಂಗಾಲಾಗಿದ್ದಾರೆ. ಮತ್ತೊಂದು ಕಡೆ ರೈತರ ಹೊಲದಲ್ಲಿನ ತೊಗರಿ, ಸೂರ್ಯಕಾಂತಿ ಜಲಾವೃತವಾಗಿದೆ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನಲ್ಲಿ ಭಾರೀ ಮಳೆಯಿಂದಾಗಿ 2 ಸೇತುವೆ ಜಲಾವೃತಗೊಂಡಿದೆ. ಕಾಕಲವಾರ ಗ್ರಾಮದಿಂದ ಸೇಡಂ ಸಂಪರ್ಕ ಕಲ್ಪಿಸುವ ಸೇತುವೆಗಳು ಮುಳುಗಡೆಯಾಗಿವೆ. ಮೀನಸಾಪುರದಿಂದ ತೆಲಂಗಾಣಕ್ಕೆ ಸಂಪರ್ಕ ಕಲ್ಪಿಸುವ ಸೇತುವೆ ದಾಟಿ ಊರುಗಳಿಗೆ ಹೋಗಲು ನಿವಾಸಿಗಳು ಪರದಾಟ ನಡೆಸಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಜೋರಾಗಿದ್ದು ಸುಳ್ಯ ತಾಲೂಕಿನ ಶಾಲೆಗಳಿಗೆ ಇಂದು ರಜೆ ಘೋಷಣೆ ಮಾಡಲಾಗಿದೆ. ಅಂಗನವಾಡಿ, ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೂ ಮುಂಜಾಗ್ರತಾ ಕ್ರಮವಾಗಿ ಡಿಸಿ ರಾಜೇಂದ್ರ ರಜೆ ಘೋಷಿ ಆದೇಶಿಸಿದ್ದಾರೆ. ಕಡಬ ತಾಲೂಕಿನಲ್ಲಿ ಪರಿಸ್ಥಿತಿ ಅವಲೋಕಿಸಿ ರಜೆ ನೀಡುವಂತೆ ಕಡಬ ತಹಶೀಲ್ದಾರ್ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿ ಡಿಸಿ ರಾಜೇಂದ್ರ ಸೂಚನೆ ನೀಡಿದ್ದಾರೆ. ಸುಳ್ಯ ಕಡಬ ತಾಲೂಕಿನಲ್ಲಿ ಇವತ್ತು ಮಳೆ ಮುಂದುವರಿಯುವ ಸಾಧ್ಯತೆ ಇದೆ. ಕೆಆರ್ಎಸ್ನಿಂದ ಹೊರಹರಿವು ಪ್ರಮಾಣ ಹೆಚ್ಚಳ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಾಲಯ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಕೆಆರ್ಎಸ್ನಿಂದ 81,000 ಕ್ಯೂಸೆಕ್ ನೀರು ಹೊರಬಿಟ್ಟಿರುವುದರಿಂದ ಪ್ರವಾಹ ಎದುರಾಗಿದ್ದು ಕಾವೇರಿ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರಲು ಸೂಚನೆ ನೀಡಲಾಗಿದೆ. ನದಿಗೆ ಯಾರೂ ಇಳಿಯದಂತೆ ಜಿಲ್ಲಾಡಳಿತ ಸೂಚನೆ ನೀಡಿದ್ದು ಈಗಾಗಲೇ ನದಿ ಪಕ್ಕದ ಜಮೀನುಗಳಿಗೆ ಕಾವೇರಿ ನದಿ ನೀರು ನುಗ್ಗಿದೆ. ಕೋಡಿ ಬಿದ್ದ ಕೆರೆ, ಮನೆಗಳು ಜಲಾವೃತ, ಭಾರಿ ವಾಹನಗಳಿಗೆ ಸಂಚಾರ ನಿಷೇಧ ಮಾಡಿದ್ದಲ್ಲಿ ರೈಲು ಸಂಚಾರ ರದ್ದು ಮಾಡಿದ್ಯಾಕೆ? ರಣಮಳೆಗೆ ಉತ್ತರ ಕರ್ನಾಟಕದಲ್ಲಿ ಹೇಗಿದೆ ಪರಿಸ್ಥಿತಿ? ನೋಡೋಣ ಪ್ರಚಂಡ ಮಳೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ತುಮಕೂರು
ಜಿಲ್ಲೆಯಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬೆರೆದಿದ್ದಾನೆ. ಕಳೆದ 3 ದಿನಗಳಿಂದಲೂ ಧಾರಾಕಾರ ಮಳೆಯಾಗಿ ಇದರ ಪರಿಣಾಮ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಐಡಿಹಳ್ಳಿ ಗ್ರಾಮದಲ್ಲಿ ಕೆರೆ ಕೋಡಿ ಬಿದ್ದಿದೆ. ಇದರಿಂದ 10ಕ್ಕೂ ಹೆಚ್ಚು ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಮಳೆ ನೀರು ಮನೆಗಳಿಗೆ ನುಗ್ಗಿದ ಪರಿಣಾಮ ಗ್ರಾಮಸ್ಥರು ಪರದಾಡಿದ್ದಾರೆ. ಇನ್ನು ಮೈಸೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಮೇಲೆ ನೀರು ಹರಿತಿರೋದ್ರಿಂದ ಸಂಚಾರ ಬಂದ್ ಆಗಿತ್ತು. ಮದ್ದೂರಿನ ಕೊಲ್ಲಿ ಸೇತುವೆ ಮುಳುಗಡೆಯಾಗಿತ್ತು. ಆದ್ರೀಗ ನೀರಿನ ಪ್ರಮಾಣ ಕಡಿಮೆಯಾಗಿದ್ದರಿಂದ ಸಂಚಾರಕ್ಕೆ ಅವಕಾಶ ಕೊಡಲಾಗಿದೆ. ಆದರೆ ಭಾರಿ ವಾಹನಗಳಿಗೆ ಸಂಚಾರ ನಿಷೇಧ ಮುಂದುವರೆದಿದೆ. ಇಷ್ಟೇ ಅಲ್ಲ, ಭಾರಿ ವಾಹನಗಳಿಗೆ ಬದಲಿ ಮಾರ್ಗದ ಮೂಲಕ ಸಂಚಾರಕ್ಕೆ ಅವಕಾಶ ಕೊಡಲಾಗಿದೆ. ಪ್ರಚಂಡ ಮಳೆಗೆ ಕೋಟೆನಾಡಿನಲ್ಲೂ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿವೆ. ಕೆರೆಗಳು ತುಂಬಿದ್ರೆ ಜಲಾಶಯಗಳು ಕೂಡ ಭರ್ತಿಯಾಗ್ತಿವೆ. ಅದರಂತೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಜವನಗೊಂಡನಹಳ್ಳಿ ಗ್ರಾಮದ ಬಳಿಯ ಗಾಯತ್ರಿ ಜಲಾಶಯ ಕೋಡಿ ಬಿದ್ದಿದೆ. ಡ್ಯಾಂ ಭರ್ತಿಯಾಗಿದ್ರಿಂದ ಕೆಲ ರೈತರಿಗೆ ಸಂತಸ ಆಗಿದ್ರೆ ಮತ್ತೆ ಕೆಲವರು ಜಮೀನು ಜಲಾವೃತ ಆದ್ರೆ ಏನ್ ಗತಿ ಅಂತ ಚಿಂತೆ ಮಾಡ್ತಿದ್ದಾರೆ. ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಳೆ ಅವಾಂತರ ಹೆಚ್ಚಾಗಿದ್ದು ಸೇತುವೆ ಸಂಖ್ಯೆ 627ರ ಮದ್ದೂರು ಹನಕೆರೆ ನಡುವೆ ಪ್ರವಾಹ ಹೆಚ್ಚಾಗಿದೆ. ಬೆಂಗಳೂರು ಮೈಸೂರು ನಡುವೆ ರೈಲುಗಳ ಸಂಚಾರವೂ ರದ್ದಾಗಿದೆ. ನೈಋತ್ಯ ರೈಲ್ವೆ ಮೈಸೂರು ವಿಭಾಗದಿಂದ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದು, ಮೈಸೂರಿನಿಂದ ಬೆಂಗಳೂರಿಗೆ ಬರ್ತಾ ಇದ್ದ 8 ರೈಲುಗಳ ಸಂಚಾರ ರದ್ದಾಗಿದೆ. ಆಷಾಢಕ್ಕೂ ಮುನ್ನ ಇಡೀ ಉತ್ತರ ಕರ್ನಾಟಕವನ್ನ ನಡುಗುವಂತೆ ಮಾಡಿದ್ದ ಮಳೆರಾಯ ಇದೀಗ ಶ್ರಾವಣದಲ್ಲಿ ಉಗ್ರಾವತಾರ ತಾಳಿದ್ದಾನೆ. ಕಳೆದ 3-4 ದಿನಗಳಿಂದ ಸುರಿಯುತ್ತಿರುವ ಅಬ್ಬರದ ಮಳೆಗೆ ಉತ್ತರ ಕನ್ನಡದ ಹಲವು ಜಿಲ್ಲೆಗಳು ನಲುಗಿ ಹೋಗಿವೆ. ಅದರಲ್ಲೂ ಬೆಳಗಾವಿ, ಕಲಬುರಗಿ, ವಿಜಯಪುರ, ಬಳ್ಳಾರಿ ವರುಣನ ದಾಳಿ ಕಂಡು ಕೇಳರಿಯದೆ ಅವಾಂತರಗಳನ್ನು ಸೃಷ್ಟಿಸಿದೆ. ಬೆಳಗಾವಿಯಲ್ಲಿ ಭಾರೀ ಮಳೆಯಿಂದಾಗಿ ತಗ್ಗು ಪ್ರದೇಶ ಜಲಾವೃತವಾಗಿದ್ದು, ಚೆನ್ನಮ್ಮ ಸರ್ಕಲ್ ಕಡೆ ಬಜಾರ್ ಮಾರ್ಕೆಟ್ನಲ್ಲಿ ರಸ್ತೆಗಳೆಲ್ಲ ಕೆರೆಯಂತಾಗಿದ್ವು. ಪೋರ್ಟ್ ರಸ್ತೆಯಲ್ಲಿ ಪ್ರವಾಹದ ಸನ್ನಿವೇಶ ನಿರ್ಮಾಣವಾಗಿತ್ತು. ಟೈರ್ ಅಂಗಡಿ, ಗುಜರಿ ಅಂಗಡಿ ಸೇರಿ ಹಲವು ಅಂಗಡಿಗಳು ಜಲಾವೃತವಾಗಿದ್ವು. ಲಿಂಗರಾಜು ಕಾಲೇಜು, ಓಲ್ಡ್ ಪಿಬಿ ರಸ್ತೆ, ಕಾಮತಗಲ್ಲಿಯಲ್ಲಿ ರಸ್ತೆಯೆಲ್ಲ ನದಿಯಂತೆ ಬದಲಾಗಿತ್ತು. ರಸ್ತೆ ಬದಿ ನಿಲ್ಲಿಸಿದ್ದ ವಾಹನಗಳೆಲ್ಲ ಮುಳುಗಿ ಹೋಗಿದ್ವು. ಇನ್ನು ಬೆಳಗಾವಿಯ ರಾಮದುರ್ಗ ತಾಲೂಕಿನ ಸುರೇಬಾನಹಳ್ಳ ಉಕ್ಕಿ ಹರಿಯುತ್ತಿದೆ. ಗ್ರಾಮದಲ್ಲಿನ 10 ಮನೆಗಳಿಗೆ ನೀರು ಆವರಿಸಿ ನಿವಾಸಿಗಳು ಪರದಾಡಿದ್ದಾರೆ. ಮನೆಯಲ್ಲಿನ ದಿನಸಿ ದಿನಬಳಕೆಯ ವಸ್ತುಗಳೆಲ್ಲ ನೀರು ಪಾಲಾಗಿವೆ. ಸರ್ಕಾರಿ ಶಾಲೆಯ ಆವರಣದಲ್ಲಿ 3 ಅಡಿ ನೀರು ನಿಂತಿದ್ರಿಂದ ವಿದ್ಯಾರ್ಥಿಗಳು ಶಿಕ್ಷಕರ ಪಾಡು ಹೇಳತೀರದಾಯಿತು. ಸುರೇಬಾನ ಪೊಲೀಸ್ ಉಪಠಾಣೆಗೂ ನೀರು ಆವರಿಸಿದ್ದು, ಪ್ರಮುಖ ದಾಖಲೆಗಳು, ಕಂಪ್ಯೂಟರ್, ಪೀಠೋಪಕರಣ ಎಲ್ಲವನ್ನೂ ಬೇರೆಡೆಗೆ ಸ್ಥಳಾಂತರಿಸಲಾಗಿದೆ. ಮತ್ತೊಂದೆಡೆ ಕಬ್ಬು, ಮೆಕ್ಕೆಜೋಳ ಸೇರಿ ಅನೇಕ ಬೆಳೆಗಳು ಜಲಾವೃತವಾಗಿವೆ. ವಿಜಯಪುರ ಜಿಲ್ಲೆಯಲ್ಲೂ ಎಡಬಿಡದೆ ಸುರಿಯುತ್ತಿರುವ ಭಾರೀ ಮಳೆ ಸಾಕಷ್ಟು ಅನಾಹುತ ತಂದಿಟ್ಟಿದೆ. ಮುದ್ದೇಬಿಹಾಳ ತಾಲೂಕಿನ ನಾತಲವಾಡ ಪಟ್ಟಣದಲ್ಲಿ ಪರಿಸ್ಥಿತಿ ಹೇಳತೀರದಾಗಿದೆ. ಮಂಡಿಯುದ್ದ ನೀರಿನಲ್ಲಿ ಜನಸಂಚಾರ ಮಾಡುವಂತಾಗಿದೆ. ರಸ್ತೆ, ಮನೆ, ಅಂಗಡಿಗಳೆಲ್ಲ ಜಲಮಯವಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಕ್ಲಿನಿಕ್ ಒಂದಕ್ಕೂ ನೀರು ನುಗ್ಗಿ ವೈದ್ಯರು, ರೋಗಿಗಳು ಪರದಾಡಿದ್ದಾರೆ. ನೆಲಮಾಳಿಗೆಗಳಲ್ಲಿದ್ದ ಅಂಗಡಿಗಳೆಲ್ಲ ಮುಳುಗಿ ಹೋಗಿವೆ. ಇನ್ನು ಜೆಸಿಬಿ ತಂದು ನೀರು ಹೊರಹಾಕಲು ಯತ್ನಿಸಲಾಗಿದೆ. ವಿಜಯಪುರ ಜಿಲ್ಲೆ ತಾಳಿಕೋಟೆ ಬಳಿಯ ಡೋಣಿ ನದಿಯ ಹಳೆಯ ಕೆಳ ಸೇತುವೆ ಮುಳುಗಡೆಯಾಗಿದೆ. ಇದರಿಂದಾಗಿ ಮನಗೂಳಿ ದೇವಾಪುರ ರಾಜ್ಯ ಹೆದ್ದಾರಿ 61ರಲ್ಲಿ ಸಂಚಾರ ಬಂದ್ ಮಾಡಲಾಗಿದೆ. ನಿರಂತರ ಮಳೆಯಿಂದ ಬಾಗಲಕೋಟೆಯಲ್ಲಿ ಜಲಮೂಲಗಳು ತುಂಬಿ ಹರಿಯುತ್ತಿವೆ. ಧಾರಾಕಾರ ಮಳೆಗೆ ಗುಳೇದಗುಡ್ಡ ತಾಲೂಕಿನ ಕೋಟೆಕಲ್ ಫಾಲ್ಸ್ಗೆ ಜೀವಕಳೆ ಬಂದಿದೆ. ಭಾರಿ ಪ್ರಮಾಣದಲ್ಲಿ ನೀರು ಹರಿಯುತ್ತಿದ್ದು 50 ಅಡಿ ಎತ್ತರದಿಂದ ನೀರು ಬೀಳ್ತಾ ಇದ್ದು ಸದ್ಯ ಜಲಧಾರೆ ಪ್ರವಾಸಿಗರ ಕಣ್ಮನ ಸೆಳೆಯುತ್ತಿದೆ. ಬಹಳ ವರ್ಷಗಳ ನಂತರ ಇಷ್ಟೊಂದು ಪ್ರಮಾಣದಲ್ಲಿ ನೀರು ಮೇಲಿಂದ ಬೀಳ್ತಾ ಇದ್ದು, ಮೊದಲು ಕಡಿಮೆ ನೀರು ಇದ್ದಾಗ ಜಲಧಾರೆಯಲ್ಲಿ ಮಿಂದೇಳುತ್ತಿದ್ದ ಜನರು ಇದೀಗ ದೂರದಿಂದ ನೋಡಿ ಸಂಭ್ರಮ ಪಡುತ್ತಿದ್ದಾರೆ. ಎಟಿಎಂ ಕಳ್ಳತನ ಮಾಡ್ತಿದ್ದಾಗ ಎಚ್ಚೆತ್ತ ನಿವಾಸಿಗಳು. ಪೊಲೀಸರು ಎಂಟ್ರಿ ಕೊಡ್ತಾ ಇದ್ದಂತೆ ಖದೀಮರು ಪರಾರಿ. ಶಾಸಕರಿಗೆ ರೈತರು ಮುತ್ತಿಗೆ ಹಾಕಿದ್ಯಾಕೆ? ಕೆಆರ್ ಮಾರ್ಕೆಟ್ನಲ್ಲಿ ಖರೀದಿ ಭರಾಟೆ ಹೇಗಿದೆ ಅಂತ ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಹೀಂದ್ರ ಕೋಟಕ್ ಬ್ಯಾಂಕ್ನ ಎಟಿಎಂ ಕಳುವಿಗೆ ಯತ್ನಿಸಿ ಕಳ್ಳರು ಬರಿಗೈನಲ್ಲಿ ವಾಪಸ್ಸಾಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರದಲ್ಲಿ ಘಟನೆ ನಡೆದಿದೆ. ಎಟಿಎಂ ಹೊಡಿತಾ ಇದ್ದ ವೇಳೆ ಅಕ್ಕಪಕ್ಕದ ಮನೆಯವರು ಕೂಗಾಡಿದ್ದಾರೆ. ಇದೇ ವೇಳೆ ಗಸ್ತಿನಲ್ಲಿದ್ದಂತಹ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. ಇದರಿಂದ ಖದೀಮರು ಪೊಲೀಸರನ್ನ ನೋಡಿ ಎಸ್ಕೇಪ್ ಆಗಿದ್ದಾರೆ. ಸ್ಥಳಕ್ಕೆ ಅಡಿಷನಲ್ ಎಸ್ಪಿ ಪುರುಷೋತ್ತಮ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.
ಮಾಗಡಿ ಜೆಡಿಎಸ್ ಶಾಸಕ ಎ ಮಂಜುನಾಥ್ಗೆ ರೈತರು ಮುತ್ತಿಗೆ ಹಾಕಿದ್ದಾರೆ. ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಮರೂರು ಗ್ರಾಮದಲ್ಲಿ ನಿನ್ನೆ ಸಂಜೆ ಮುತ್ತಿಗೆ ಹಾಕಿ ಬಿಸಿ ಮುಟ್ಟಿಸಿದ್ದಾರೆ. ಇನ್ನು ಕೈಗಾರಿಕಾ ಪ್ರದೇಶ ಸ್ಥಾಪನೆ ವಿರೋಧಿಸಿ ರೈತರು ಆಕ್ರೋಶ ಹೊರಹಾಕಿದರು. ಹೀಗಾಗಿ ಮರೂರು ಹ್ಯಾಂಡ್ ಪೋಸ್ಟ್ ಬಳಿಗೆ ರೈತರನ್ನ ಸಭೆ ಕರೆಯಲಾಗಿತ್ತು. ರೈತರ ನಿಲುವು ತಿಳಿದುಕೊಳ್ಳಲು ಕೆಐಎಬಿಡಿ ಅಧಿಕಾರಿಗಳು ಸಭೆ ಕರೆದಿದ್ರು. ಈ ವೇಳೆ ಸ್ಥಳಕ್ಕೆ ಆಗಮಿಸಿದಂತಹ ಶಾಸಕ ಎ ಮಂಜುನಾಥ್ಗೆ ಮುತ್ತಿಗೆ ಹಾಕಿದ್ದಾರೆ. ಈ ವೇಳೆ ರೈತರು ಹಾಗೂ ಜೆಡಿಎಸ್ ಶಾಸಕ ಮಂಜುನಾಥ್ ನಡುವೆ ಮಾತಿನ ಚಕಮಕಿ ಕೂಡ ಜರುಗಿದೆ. ನಾಳೆ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಖರೀದಿ ಭರಾಟೆ ಜೋರಾಗಿದೆ. ಕೆಆರ್ ಮಾರ್ಕೆಟ್ನಲ್ಲಿ ಹೂವು ಹಣ್ಣು ಖರೀದಿಯಲ್ಲಿ ಜನ ಬ್ಯುಸಿಯಾಗಿದ್ದಾರೆ. ಇದಿಷ್ಟೇ ಅಲ್ಲ, ಕಳೆದ 3 ದಿನಕ್ಕೆ ಹೋಲಿಸಿದ್ರೆ ಇಂದು ದರ ಏರಿಕೆಯಾಗಿದೆ. ಹೀಗಿದ್ರೂ ಕೇರ್ ಮಾಡಿದಂತಹ ಜನ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಗಾಗಿ ಹೂವು ಹಣ್ಣು ಖರೀದಿ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಕೆಆರ್ ಮಾರ್ಕೆಟ್ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಆಗಿದೆ. ಎಚ್ಎಎಲ್ ಏರ್ಪೋರ್ಟ್ನಿಂದ ಆಗಮಿಸಿರುವಂತಹ ಅಮಿತ್ ಶಾ ರೇಸ್ ಕೋರ್ಸ್ ರಸ್ತೆಯ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಬೆಳಗ್ಗೆ 11ಕ್ಕೆ ಸಂಕಲ್ಪ್ ಸೇ ಸಿದ್ದಿ ಸಮಾವೇಶ ನಡೆಯಲಿದೆ. ಈ ಸಮಾವೇಶದಲ್ಲಿ ಅಮಿತ್ ಶಾ ಭಾಗಿಯಾಗಲಿದ್ದಾರೆ. ಗೋವಾದಿಂದ ಸಿಎಂ ಬೊಮ್ಮಾಯಿ ಆಗಮನ ವಿಳಂಬವಾಗಿದ್ದರಿಂದಾಗಿ ಅಮಿತ್ ಶಾ ಸ್ವಾಗತಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಗೈರಾಗಿದ್ರು. ಸದ್ಯ ಅಮಿತ್ ಶಾ ವಾಸ್ತವ್ಯ ಹೂಡಿರುವ ಹೋಟೆಲ್ಗೆ ಬಿಗಿ ಭದ್ರತೆಯನ್ನು ನೀಡಲಾಗಿದೆ. ಹೋಟೆಲ್ ಒಳಗೆ ಹಾಗೆ ಹೊರಗೆ ಹೆಚ್ಚಿನ ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಕೊಪ್ಪಳ ತಾಲೂಕಿನ ಹುಲಗಿಯ ಹುಲಗೆಮ್ಮ ದೇವಸ್ಥಾನದ ಬಳಿ ಮನಮಿಡಿಯುವಂತಹ ಘಟನೆ ನಡೆದಿದೆ. ಹೆತ್ತಮ್ಮನ ಜೊತೆಗೆ ದೇಗುಲಕ್ಕೆ ಆಗಮಿಸಿದಂತಹ ಪುತ್ರ ಅಮ್ಮನನ್ನ ದೇಗುಲದ ಬಳಿ ಬಿಟ್ಟು ಮೆಲ್ಲಗೆ ಜೂಟಾಗಿದ್ದಾನೆ. ಇದರಿಂದ ವಯಸ್ಸಾಗಿರುವಂತಹ ತಾಯಿ ದಾರಿ ಕಾಣದೆ ಕಂಗಾಲಾಗಿದ್ರು. ಸದ್ಯ ಅಜ್ಜಿಯನ್ನ ಹಿರಿಯ ನಾಗರಿಕ ಇಲಾಖೆ ಅಧಿಕಾರಿಗಳು ರಕ್ಷಣೆ ಮಾಡಿದ್ದಾರೆ. ಇನ್ನು ಉಜ್ಜಯಿನಿ ನಿವಾಸಿಯಾದಂತಹ ಖಾಸಿಂ ಬಿ ಎಂಬುವರು ಕಳೆದ 2 ದಿನಗಳ ಹಿಂದೆ ಮಗನೊಂದಿಗೆ ಹುಲಿಗೆಮ್ಮ ದೇವಸ್ಥಾನಕ್ಕೆ ಬಂದಿದ್ರಂತೆ.